ಏನು ಹೇಳ್ತೀರಿ? ಈಗ ಇನ್ನು ಮುಂದೆ ಜಾನಕಮ್ಮನವ್ರು ಇಲ್ಲ, ಕೇವಲ ಅವರ ನೆನಪುಗಳು ಅಂತಂದರೆ ಅವ್ರು ಕೊಟ್ಟಂಥ ಸಾಂಗ್ಸ್ ಮಾತ್ರ. ಹೌದು, ಆ ಗೀತೆಗಳ ಮೂಲಕ ಅವರು ಅಮರರಾಗಿದ್ದಾರೆ. ಈ ಕಲಾವಿದರು ಜಾತ್ಯತೀತರು, ಅವರು ಯಾವುದೇ ಮತ ಧರ್ಮದಿಂದ ಮೀರಿದಂಥವರು. ಮತ್ತು ಭಾಷೆಗಳಿಂದಲೂ ಅವರು ಎಲ್ಲ ಭಾಷೆಗಳನ್ನು ಪ್ರೀತಿಸ್ತಾ ಇದ್ದರು. ಭಾಷೆಗಳನ್ನು ಹೊರತಾಗಿಯೂ ಅವರು ಇದ್ದಾರೆ. ಇನ್ನು ಅವರನ್ನು ನೆನಪು ಮಾತ್ರ ಅಷ್ಟೇ. ಈ ನಷ್ಟ ತುಂಬ ಇದಾಗಿದೆ. ಅದರಲ್ಲೂ ನಮ್ಮ ಮೈಸೂರಿನಲ್ಲೇ ಅವರು ತಮ್ಮ ಕೊನೆಯ ಹೆಸರನ್ನು ಹೇಳ್ತಿದ್ದು, ಇಲ್ಲೇ ಅಂತ್ಯಕ್ರಿಯೆ ಆಗ್ತಾ ಇರೋದು ಬಹಳ ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ. ಒಂದು ಭಕ್ತಿಗೀತೆ ಇತ್ತು, ಶಾಂತರಸ ಹರಿದಿಹುದು ತುಂಗೆಯಾಗಿ ಶಾರದೆಯ ನೆಲೆಸಿಹಳು ಮಾತೆಯಾಗಿ. ಈ ಸಂಗೀತ ಶಾರದೆ ನಮ್ಮ ಕನ್ನಡಿಗರ ಹುರನ್ಮನೆಗಳಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಜಾನಕಮ್ಮ ಮತ್ತೊಮ್ಮೆ ಹುಟ್ಟಿ ಬಂದು. ಸರ್, ನೀವೆಲ್ಲಿಂದ ಬರ್ತಿರೋದು? ನಮ್ಮ ಮೈಸೂರರೇ ಮೈಸೂರಿಂದಲೇ ಬಂದಿದ್ದೀವಿ. ವಿಷ್ಣುವರ್ಧನ್ದು ಅವ್ರ ಸಾರ್ದು ಒಂದು ಮಿಸ್ ಆಗಿತ್ತು ನಮಗೆ. ಮೈಸೂರು ಜನತೆಗೆ ದರ್ಶನ ಪಡೆಯೋದು ಎಸ್ ಜಾನಕಿ ಅವ್ರದ್ದು, ಅವರ ಪುಣ್ಯ ನಮಗೆ ಪುಣ್ಯ ಸಿಕ್ಕಿದೆ. ಕೊನೆಯ ಕ್ಷಣದಲ್ಲಿ ನೋಡಿ ಅವರು ನಾನು ಮೈಸೂರಲ್ಲೇ ಇರಬೇಕು ಅಂತ ಬಂದಂತ ಹೇಳೋದು. ಅವ್ರಿಗೆ ಮೈಸೂರು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿ ಕೊಟ್ಟರಲ್ಲ, ಕೊನೆಗಾಲಿಗೆ ಅವ್ರು ಋಣ ತೀರಿಸಿದ್ದಾರೆ. ಕೊನೆಗಾಲಕ್ಕೂ ಸಾರ್ಥಕತೆಯನ್ನು ಬೆಳೆದಿದ್ದಾರೆ. ಮೈಸೂರಿಂದ ನನ್ನ ಡಾಕ್ಟರೇಟ್ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ದರ್ಶನ ಕೊಟ್ಬಿಟ್ಟು ಹೋಗ್ತೀನಿ. ಟಾಟಾ ಮಾಡಿ ಹೋಗ್ತಾ ಇದ್ದಾರೆ ಎಲ್ಲರಿಗೂ. ಇನ್ನೊಂದು ಜನ್ಮ ಬರಲಿ. ಇನ್ನೊಂದು ಮೇಲೆ ನೆನಪು ಮಾತ್ರ ಜಾನಕಮ್ಮನವರು, ಅದು ನೆನಪು ಮಾತ್ರ ಇನ್ನು ನಮಗೆ. ಅವ್ರ ಬಗ್ಗೆ ನೀವು ಹೇಳೋದಾದ್ರೆ ಒಂದೆರಡು ಮಾತು. ಅವ್ರ ಥರ ಸೃಜನಶೀಲರಾಗಿ ಯಾರೂ ಹುಟ್ಟಲ್ಲ ಸರ್. ಇನ್ನು ಹುಟ್ಟಲ್ಲ. ಇವಾಗ ಒಂದು ಹಾಡು ಆಡ್ಬಿಟ್ರೇನೆ ಏನೋ ನಾವೇ ಮೇಲೂ ಅನ್ನಂಗೆ ಆಡ್ತಾರೆ ಇವಾಗಂತೂ. ಅವ್ರು ಎಂಥ ಕಲಾವಿದರು. 48,000 ಹಾಡು ಹೇಳಿನೂ ಅವರು ಒಂದು ದಿನ ಜಂಬ ತೋರಿಸಿಲ್ಲ, ಏನಿಲ್ಲ. ತುಂಬ ಖುಷಿ ಆಗುತ್ತೆ ಅವ್ರ ಬಗ್ಗೆ, ತುಂಬ ಹೆಮ್ಮೆ ಆಗುತ್ತೆ. ಅವ್ರು ಹೇಳ್ತಾ ಇದ್ರು ಸರ್, ಒಂದು ಹಾಡು ಆಡಿದಂಥವ್ರು ನಮಗಿಂತ ಯಾರೂ ಸಾಟಿ ಇಲ್ಲ ಅನ್ನೋಂಥ ನಿಟ್ಟಿನಲ್ಲಿ ಹೇಳ್ತಿರ್ತಾರೆ. 48,000 ಹಾಡಾಡಿರೋಂಥವ್ರು ಅವರು. ಸ್ವಲ್ಪನೂ ಕೂಡ ಅವ್ರಿಗೆ ಯಾವುದೇ ರೀತಿಯ ಅಹಂಕಾರ, ಅಮ್ಮೋಬಿಮ್ಮ ಆ ಥರ ಏನಿರಲಿಲ್ಲ. ಮಗು ಥರ ವ್ಯಕ್ತಿತ್ವ. ಎಲ್ಲರೂ ಕೂಡ ಪ್ರೀತಿಯಿಂದ ನೋಡ್ತಾಯಿದ್ರು. ಎಲ್ಲ ಅಭಿಮಾನಿಗಳನ್ನೂ ಕೂಡ ಪ್ರೀತಿಯಿಂದ ಮುಟ್ಟು ಕೂಡ ಮಾತಾಡಿಸ್ತಾಯಿದ್ರು. ಅಂಥ ವ್ಯಕ್ತಿತ್ವ ಅವ್ರದ್ದು. ಅವ್ರಿಗೆ ಕೇಂದ್ರ ಸರ್ಕಾರ ದಯವಿಟ್ಟು ಮರಣೋತ್ತರ ಭಾರತ ರತ್ನ ನೀಡಬೇಕು ಅಂತ ನನ್ನ ಮನವಿ ನಮ್ಮ ಪ್ರೇಕ್ಷಕರು. ನೀವೆಲ್ಲಿಂದ? ನಾವು ಬನ್ನೂರಿಂದ ಬಂದಿದ್ದೀವಿ. ಅವ್ರ ಹಾಡು ಅಂದರೆ ನಮ್ಗೆ ತುಂಬ ಇಷ್ಟ. ಯಾವುದೇ ಹಾಡುಗಳಾದರೂ ಕೇಳಬೇಕು ಅನ್ನಿಸ್ತಿತ್ತು. ನೀವು ಪ್ರತಿನಿತ್ಯ ಹಾಡು ಕೇಳ್ತಿರ್ತೀರ? ಅವ್ರದ್ದು ಕೇಳ್ತಿರ್ತೀನಿ ಯಾವಾಗಲೂ. ಟಿವಿಲೂ ಕೂಡ ಅವ್ರ ಸಾಂಗ್ಗಳ ಬಂದರೆ ಹಾಕೊಂಡು ಕೇಳ್ತಾ ಇರ್ತೀನಿ. ಕೋಟ್ಯಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಗಳಿಸಿದಂಥವ್ರು ಅವರು. ಇವತ್ತು ಎಲ್ಲರೂ ಕೂಡ ಅಷ್ಟೇ ಕಣ್ಣೀರು ಹಾಕ್ತಿದ್ದಾರೆ. ಇಲ್ಲ ಪರೀಕ್ಷೆ ಪಾರ್ಥಿವ ಶರೀರ ಬಂದಾಗ ತುಂಬ ಜನ ಕಣ್ಣೀರು ಹಾಕ್ತಿದ್ರು. ಸರ್, ಜಾನಕಿ ಅಮ್ಮನವರೇ ಸಾಟಿ, ಸೂರ್ಯನಿಗೆ ಸೂರ್ಯ ಸಾಟಿ ಅಂತಾರಲ್ಲ, ಹಾಗೆ ಈ ಜಗತ್ತು ಕಂಡಂಥ ಅದ್ಭುತ ನಾಯಕಿ. ಯಾಕೆಂದರೆ ಅವರು ಎಳೆ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕೂಡ ಧ್ವನಿಯನ್ನು ಬದಲಾಯಿಸ್ತಾಯಿದ್ರು. ಸಿನಿಮಾ ನಾಯಕರು ಏನಿದ್ದಾರೆ, ಜಯಂತಿ ಅವ್ರಿಗೆ ಆಡೋ ಶೈಲಿ ಬೇರೆ, ಭಾರತಿಗೆ ಬೇರೆ, ಚಂದ್ರಕಲಾ ಅವ್ರಿಗೆ ಬೇರೆ. ಆ ಥರದಂಥ ಗಾಯಕಿನ ಬಹುಶಃ ಜಗತ್ತಲ್ಲಿ ನಾವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರಿಗೆ ಅವರೇ ಸಾಟಿ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಮತ್ತೆ ಹುಟ್ಟು ಬರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಸರ್. ಅವರು ಬದುಕಿದ್ದಾಗಲೇ ದಂತಕಥೆ ಆದವರು. ಈ ಮೈಸೂರಿನ ಮಣ್ಣಿನ ಸೆಳೆತ ಹೋಗಿತ್ತು ಅಂತ ಕಾಣಿಸುತ್ತೆ. ಅವರು ಇಲ್ಲೇ ಲೀನವಾಗ್ತಾ ಇದ್ದಾರೆ. ಮತ್ತೊಮ್ಮೆ ಈ ಮಣ್ಣಿನಲ್ಲಿ ಹುಟ್ಟಿ ಬಂದು ಮತ್ತೊಮ್ಮೆ ಗಾಯನ ಕ್ಷೇತ್ರದಲ್ಲಿ ಮೇರು ಪರ್ವತವಾಗಿ ಬೆಳೀಲಿ ಅಂತ ನಾವೆಲ್ಲ ಬಯಸ್ತೀವಿ. ಸರ್, ನಾವು 4-5 ಭಾಷೆ ಮಾತಾಡ್ಬೋದು. ಕನ್ನಡ ಒಂದು ಸ್ಪಷ್ಟ ಮಾತಾಡ್ತೀವಿ. ಅವರು ಹಾಗಲ್ಲ, 17 ಭಾಷೆಯಲ್ಲಿರು ಸ್ಪಷ್ಟವಾಗಿ ಹಾಡಿ ಸ್ಪಷ್ಟವಾಗಿ ಎಲ್ಲರೂ ಇದಕ್ಕೂ ಬೇಕಾಗ್ತದೆ. ಚಿಕ್ಕ ಮಗುವಿನಿಂದ ವೃದ್ಧರವರೆಗೂ ಎಲ್ಲರೂ ಇಷ್ಟಪಡುವಂಥ ಒಂದು ಅವ್ರು ನಾವು ಬದುಕಿದ್ದು ಪ್ರಯತ್ನ ಇಲ್ಲ. ಅವ್ರು ಹೋದ್ರೂ ಎಲ್ಲರೂ ಇದರಲ್ಲೂ ಇದ್ದಾರೆ. ತಾಯಿ ಚಾಮುಂಡೇಶ್ವರಿ ದಯೆ. ಅವ್ರು ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬಂದು ಪುನಃ ಬರೋಂಗೆ ಆಗೋಯ್ತು. ಕೇವಲ ಒಂದು ಭಾಷೆಯಲ್ಲಿ ಅವರು ಪ್ರಸಿದ್ಧಿ ಆದಂಥವ್ರಲ್ಲ, 17 ಭಾಷೆಯಲ್ಲಿ 48,000 ಸಾಂಗ್ಸ್ ಆಡಿರುವಂಥವ್ರು ಅವರು. ಅವರು ತುಂಬ ಯಾವುದೇ ಭಾಷೆ ಆಗಲಿ ಅವ್ರ ಸ್ವಚ್ಛತೆಯಿಂದ ಅವರ ಒಂದು ಗಾನ ಕೂಗಿಲೆ ಅಂತ ಪ್ರತ್ಯೇಕ ಆಗಿರುವ ಜಾನಕಮ್ಮ ಅವರು ಇವತ್ತು ನಮ್ಮನ್ನು ಅಗಲಿರೋದು ತುಂಬ ದುಃಖಕರ ವಿಷಯ ಸರ್. ನಾವು ತುಂಬ ಅವರ ಅಪ್ಪಟ ಅಭಿಮಾನಿ. ನಾವು ಬಾಲಸುಬ್ರಹ್ಮಣ್ಯ ಸರ್ ಆಗಿರ್ಬೋದು, ಇವರೆಲ್ಲ ಇವ್ರನ್ನೆಲ್ಲ ಬಿಟ್ಟು ನಮ್ಮನ್ನೆಲ್ಲ ಹೋಗ್ತಾ ಇರೋದು ತುಂಬ ದುಃಖವಾದ ಒಂದು ಘಟನೆ ಅಂತ ನಾವು ಹೇಳ್ಬೋದು. ನಾವು ಮೈಸೂರವರೇ ಸರ್. ನಾವು ಸ್ಟಾರ್ ಮೇಕರ್ ಸಿಂಗರ್ ಸಹ. ನಾವು SP ಸಹ ಮತ್ತು ಜಾನಕಮ್ಮ ಅವ್ರ ಸಾಂಗ್ಗಳನ್ನ ತುಂಬ ಎಷ್ಟು ಪ್ರೀತಿ. ನಿಮ್ಮಂಥ ಯುವ ಕಲಾವಿದರಿಗೆ ಒಂದು ರೀತಿ ದಾರಿ ದೀಪ ಆಗಿದ್ರು ಅವರು, ಪ್ರೇರಣೆ ಆಗಿದ್ರು. ದೇವ್ರ ಥರ ನೋಡ್ತಾ ಇದ್ರಿ ನೀವು. ಖಂಡಿತ ದೇವ್ರ ಥರ ನಾವು ಆರಾಧಿಸ್ತೀವಿ. ನಾವು ಅವರ ಒಂದು ಭಾವಚಿತ್ರಗಳನ್ನು ಸಹ ನಾನು ಮನೇಲಿ ಇಟ್ಕೊಂಡು ಅವ್ರನ್ನ ಆರಾಧನೆ ಮಾಡೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಸರ್ವಭಾಷಾ ಸರಸ್ವತಿ ಅಂತ ಹೇಳಿದ್ರೆ ಅವರು ಜಾನಕಿ ಅವರೇನೆ.
17 ಭಾಷೆಗಳಲ್ಲಿ 48,000 ಹಾಡುಗಳನ್ನ ರೆಕಾರ್ಡ್ ಮಾಡಿರೋದು ಅದ್ಭುತವಾದಂತಹ ಸಾಧನೆ. ಮನುಷ್ಯ ಮಾತ್ರದವರಿಗೆ ಅದರಲ್ಲೂ ಈಗಿನ ಜನ್ರೇಷನ್ನವ್ರಿಗೆ ಅದು ಸಾಧ್ಯವೇ ಇಲ್ಲವೇನೋ ಅನ್ನೋ ಮಟ್ಟಿಗೆ ಆ ಸಾಧನೆಯನ್ನು ಮಾಡಿದ್ದಾರೆ. ಅಷ್ಟೆಲ್ಲ ಆದರೂ ಕೂಡ ವಿನಯದ ಸಾಕಾರ ಮೂರ್ತಿಯೇ ಆಗಿದ್ದರು ಅವರು. ಎಲ್ಲಿಯೂ ಜಂಬವನ್ನು ತೋರಿಸ್ತವರೇ ಅಲ್ಲ. ಜನಸಾಮಾನ್ಯರ ಜೊತೆ ಬಹಳ ಸರಳವಾಗಿ ಬೆರೀತಾ ಇದ್ದಂತಹ ವ್ಯಕ್ತಿ. ಮಗುವಿನಿಂದ ಹಿಡಿದು ಮುದುಕರ ತನಕ ವಾಯ್ಸನ್ನು ಮಾಡ್ಯುಲೇಟ್ ಮಾಡಿದಂತಹ ಮಹಾನ್ ಗಾಯಕಿಯವರು. ಶೋಕಕ್ಕೂ ಸೈ, ಶ್ಲೋಕಕ್ಕೂ ಸೈ. ಹಾಗಾಗಿ ಪ್ರೇಮ ಗೀತೆಗಳಿಂದ ಹಿಡಿದು ಕೀಟಲೆ ಗೀತೆಗಳ ತನಕ ಎಲ್ಲ ಗೀತೆಗಳನ್ನು ಕೂಡ ಅವರು ಹಾಡಿದ್ದಾರೆ. ಅದರಲ್ಲೂ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಯೇಸುದಾಸ್, ಜಯಚಂದ್ರನ್, ಹೀಗೆ 4-5 ತಲೆಮಾರಿನ ಗಾಯಕರ ಜೊತೆ ಅವರು ಅದ್ಭುತವಾಗಿ ಹಾಡಿ ದೇಶ ಸೇವೆಯನ್ನು ಮಾಡಿದ್ದಾರೆ, ಕಲಾ ಸೇವೆಯನ್ನು ಮಾಡಿದ್ದಾರೆ. ಮೂಲತಃ ಅವರು ತೆಲುಗರಾದ್ರೂ ಕೂಡ ಶಾಸ್ತ್ರೀಯ ಸಂಗೀತದ ಆಧಾರ ಇಲ್ಲದೇ ಇದ್ರೂ ಕೂಡ ಈ ಮಟ್ಟಕ್ಕೆ ಅವರು ಬೆಳೆದದ್ದು ಆ ದೇವರ ಕೃಪೆ ಅಂತಲೇ ನಾವು ಹೇಳಬೇಕು. ಆ ಆತ್ಮಕ್ಕೆ ಇದೇ ಮೈಸೂರು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪಡ್ಕೊಂಡಂಥವ್ರು, ಇದೇ ಮೈಸೂರು ನೆಲದಲ್ಲೇ ನಾವು ನೋಡ್ಕೊಳ್ಬೇಕು ಅಂತ ಕೊನೆ ದಿನಗಳಲ್ಲಿ ಆಸೆ ಪಟ್ಟಂಥವ್ರು ಇವತ್ತು ಕಣ್ಮರೆಯಾಗಿ ಹೋಗಿದ್ದಾರೆ. ಅದೇ ಸರ್, ಅವರು ಹಾಡಲ್ಲೇ ಇರೋಂಗೆ ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಈತವೇನು, ಮರೆಯಾದಾಗ ನೋವೇನು. ಆ ಸಾಂಗ್ ಅವ್ರಿಗೆ ಅರ್ಥಗರ್ಭಿತವಾಗಿ ಇದೆ. ಸೊ ಅದರಿಂದ ಒಂದು ತುಂಬ ನೋವಾಗಿದೆ. ನಾವು ಅವ್ರ ಸಾಂಗ್ಸ್ ಕೇಳಿರೋದು ನಮ್ಮ ಪುಣ್ಯ. ನಮ್ಮ ಮುಂದಿನ ಜನ್ರೇಷನ್ ಕೂಡ ಇದನ್ನು ಕೇಳ್ಕೊಂಡು ಹೋಗಬೇಕು, ಅದು ಅವ್ರ ಪುಣ್ಯ. ಆಮೇಲೆ ಇವಾಗ ನೋಡೋವಂಥ ಭಾಗ್ಯ ಸಿಕ್ಕಿದೆ ನಮ್ಮ ಮೈಸೂರಲ್ಲಿ, ಸಾಂಸ್ಕೃತಿಕ ನಗರ ಮೈಸೂರಲ್ಲಿ. ಅದು ಒಂದು ತುಂಬ ಭಾಗ್ಯ ಅನಿಸ್ತಾ ಇದೆ ಸರ್, ಅಷ್ಟೇ. ಥ್ಯಾಂಕ್ ಯು. ಎಸ್ ಜಾನಕಿಯವರಂತಹ ಬಹುಶಃ ಗಾನಕೋಗಿಲೆ ಈ ಶತಮಾನದಲ್ಲಿ ಮತ್ತೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ಇದೊಂದು ಶಕೆ ಮುಗಿದಿದೆ. ಈ ಒಳ್ಳೆಯ ಹಾಡುಗಾರರನ್ನು ಶಕೆ, ಲತಾ ಮಂಗೇಶ್ಕರ್ ಇರ್ಬೋದು, ಆಶಾ ಭೋಂಸ್ಲೆ ಇರ್ಬೋದು, ಅವರಿಗೆ ಸರಿಸಮಾನರಾಗಿ ದಕ್ಷಿಣ ಭಾರತದ ಗಾನಕೋಗಿಲೆ ಅಂತಂತಹ ಜಾನಕಿಯವರು ಸಹಸ್ರಾರು ಗೀತೆಗಳನ್ನ ಹಾಡಿದ್ದಾರೆ. ವಿಶೇಷವಾಗಿ ಅವರಲ್ಲಿ ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ ಹಾಡು ಕೇಳ್ತಾ ಇದ್ರೆ ಮೈ ರೋಮಾಂಚನಗೊಳ್ತದೆ. ಅವರು ಹೀಗೆ ಒಂದಲ್ಲ ಎರಡಲ್ಲ ಸಹಸ್ರಾರು ಗೀತೆಗಳಿಂದ ನಮಗೆ ಮನರಂಜಿಸಿದ್ದಾರೆ. ಅಂಥವರು ಕೊನೆಯಲ್ಲಿ ಮೈಸೂರನ್ನ, ನಮ್ಮ ಒಂದು ಸಾಂಸ್ಕೃತಿಕ ನಗರವಾದ ಮೈಸೂರನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ನೆಲೆಸಿದ್ದು, ಅವರ ಒಂದು ಜೀವನವನ್ನು, ಒಂದು ಸಾರ್ಥಕತೆಯನ್ನು ಕಂಡುಕೊಂಡಿದ್ದು ಇದು ನಮ್ಮೆಲ್ಲರ ಪುಣ್ಯ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಅಂದರೆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಜನಸಾಗರ ಅಂತಂದರೆ ಬೆಳಿಗ್ಗೆಯಿಂದನೂ ಕೂಡ ಅಷ್ಟು ಒಂದಷ್ಟು ಜನ ಕಾಯ್ತಿದ್ರು. ಯಾಕಂದರೆ 9 ಗಂಟೆಗೆ ಪಾರ್ಥಿವ ಶರೀರ ತೊಗೊಂಡು ಬರ್ತಾರೆ ಅಂತ ಗೊತ್ತಾಗಿದ್ರು ಕೂಡ ಅಷ್ಟೇ ಬೆಳಿಗ್ಗೆ 5:30-6 ಗಂಟೆಯಿಂದ ಒಂದಷ್ಟು ಜನ ಇದ್ದರು. ಇನ್ನೂ ಕೂಡ ಅಷ್ಟೇ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ತಾಳ್ಮೆಯಿಂದ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಒಂದು ರೀತಿ ದೇವರ ದರ್ಶನವನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಅಷ್ಟು ಒಂದಷ್ಟು ಜನ ಹೇಳ್ತಾ ಇರುವಂಥದ್ದು. ಇವತ್ತು ಏನು ಅವರ ಕೊನೆಯದಾಗ ಅವ್ರು ನೋಡ್ತಾ ದೇವರ ದರ್ಶನಕ್ಕೆ ಹೋಗೋದ ರೀತಿಯಲ್ಲಿ ಎಲ್ಲರೂ ಕೂಡ ಅಷ್ಟೇ ಬರ್ತಿದ್ದೀರಿ. ನಮಸ್ಕಾರ, ನಾನು ಕಾಳಿವಂಡಿ ಶಿವಕುಮಾರ್ ಅಂತ ಮೈಸೂರಿಂದ. ನನ್ನ ಪುಣ್ಯ ಅಂದರೆ 2024ರಲ್ಲಿ ಎಸ್ ಜಾನಕಿ ಫರ್ನಿಚರ್ಸ್ ಅಂತ ಅಂಗಡಿನೇ ಇದೆ, ಅವ್ರು ಕೇಟ್ರಿಂಗ್ ನೋಡ್ಕೋತಾರಲ್ಲ, ಅವರನ್ನು ಭೇಟಿ ಮಾಡಿದ್ವಿ ಒಂದು ಸುಮಧುರ ಕ್ಷಣ. ಅವಾಗೆಲ್ಲ ಸರಳವಾಗಿ ಅಷ್ಟೆಲ್ಲ ಇದ್ದರೂ ಕೂಡ, ಎತ್ತರ ಬೆಳೆದಿದ್ದರೂ ಕೂಡ ಸರಳವಾಗಿ ಉದ್ಯಾನನಗರಿ ಮೈಸೂರಲ್ಲಿ ನೆಲೆಸಿದ್ರು. ಅದರಿಂದಾಗಿ ಅವ್ರು ನೋಡಿ ಭಾರತ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದರಲ್ಲೂ ಪ್ರಸಿದ್ಧಿ ಎಸ್ ಜಾನಕಿ ಅವರು. 50,000ಕ್ಕೂ ಹೆಚ್ಚು ಹಾಡನ್ನು ಆಡಿದ್ದಾರೆ. ಆ ಸರಳ ವ್ಯಕ್ತಿಯನ್ನು ನಾವು ನೋಡಿದ್ವಲ್ಲ ಅಂತ ಖುಷಿಯಾಗುತ್ತೆ. ಮಾತಾಡಿದ್ರೆ 2024ರಲ್ಲಿ ನೀವು ಭೇಟಿಯಾಗಿದ್ದ ಸಂದರ್ಭದಲ್ಲಿ ಮಾತಾಡಿದ್ರೆ ಏನು ಮಾತಾಡಿದ್ರಿ? ಖಂಡಿತ ಮಾತಾಡಿದ್ರು. ನಾವು ಒಂದು 4-5 ಫೋಟೋಗಳು ತಗೋಗಿದ್ವಿ, ಅವರು ಗ್ರೂಪ್ ಫೋಟೋ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳನ್ನ. ಎಷ್ಟು ಚಂದ ಅಲ್ವಾ, ಎಷ್ಟು ಖುಷಿ ಅಲ್ವಾ ಅಂತ ಕೈಯೆಲ್ಲ ಭುಜದ ಮೇಲೆ ಹಾಕೊಂಡು ಫೋಟೋ ತೆಗೆಸ್ಕೊತಾ ಇದ್ರು. ಅಷ್ಟು ಸರಳ ಸಜ್ಜನಿಕೆ ವ್ಯಕ್ತಿತ್ವ. ಅದರಿಂದಾಗಿ ಅವ್ರಿಗೆ ಸಾವಿಲ್ಲ. ಅವ್ರು 100 ಯಾಕಂದರೆ ನಾವು ಮೈಸೂರು ಆಕಾಶವಾಣಿಯನ್ನು ನಿರಂತರ ಕೇಳ್ತೀವಿ, ಈಗಲೂ ಕೂಡ ಆಕಾಶವಾಣಿಯಲ್ಲಿ ಅವರ ಹಾಡುಗಳು ಬರ್ತಾ ಇದೆ. ಅದರಿಂದಾಗಿ ಸರ್ ಏನು ಹೇಳ್ತೀರಿ ಸರ್ ಜಾನಕಮ್ಮ ಅವ್ರ ಬಗ್ಗೆ? ಭಾರತೀಯ ಚಿತ್ರರಂಗಕ್ಕೆ ಅನ್ನೋದಕ್ಕಿಂತ ಸಂಗೀತ ಲೋಕಕ್ಕೆ ಇವತ್ತು ಒಂದು ಏನು ಹೇಳ್ತಾರೆ, ಒಂದು ಕಪ್ಪು ಛಾಯೆ ಥರ ಮೂಡ್ಬಿಟ್ಟಿದೆ. ಏನಕ್ಕೆ ಅಂತಂದರೆ ನಾವು ಅವರನ್ನು ಕಳ್ಕೊಂಡಿರೋದಕ್ಕಿಂತ ಅವ್ರ ವಾಯ್ಸ್ ನಮ್ಮಲ್ಲಿ ಎಲ್ಲರಲ್ಲೂ ಅಜರಾಮರವಾಗಿರುತ್ತೆ. ಬಟ್ ಆದರೆ ಅವರು ಹೇಳ್ಕೊಟ್ಟಂಥ ಮಾರಲ್ ವ್ಯಾಲ್ಯೂಸ್ ಏನಿದೆ ಅದನ್ನು ಇನ್ನು ಯಾವತ್ತೂ ಬೇರ್ ಮಾಡೋಕ್ಕಾಗಲ್ಲ. ತುಂಬ ಇದಾಗಿದೆ, ಹರ್ಟ್ ಆಗಿದೆ. ಪ್ರಿಯಪಟ್ಟಣ ಅಂತ ಏನು ಹೇಳ್ತೀರಿ ಸರ್ ಜಾನಕಮ್ಮ ಬಗ್ಗೆ? ಜಾನಕಿಯಮ್ಮ ಅವರಂದರೆ ಅವ್ರು ಮೈಸೂರಲ್ಲಿದೆ ಅಂತ ಗೊತ್ತಿರಲಿಲ್ಲ ನಮಗೆ. ಲಾಸ್ಟ್ 1 ಇಯರಿಂದ, ಕಳೆದ 1 ವರ್ಷದಿಂದ ಅವ್ರು ಮೈಸೂರಿಗೆ ಗೊತ್ತಾಗಿತ್ತು. ಬಟ್ ಮೊದಲಿಂದ ನಾವು ಹಾಡುಗಳು ಕೇಳ್ತಾಯಿದ್ವಿ, ತುಂಬ ಚೆನ್ನಾಗಿ ಹಾಡು ಹೇಳ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು 48,000 ಹಾಡುಗಳನ್ನ ಹಾಡಿದ್ದಾರೆ. ಸೊ ಅವರ ಒಂದು ಸರಳ ಜೀವನನೇ ಎಲ್ಲರಿಗೂ ಕೂಡ ಮಾದರಿ. ಎಷ್ಟು ಕೋಟ್ಯಾಂತರ ಅಭಿಮಾನಿಗಳಿಗೆ ಒಂದು ರೀತಿ ಅವರು ದಾರಿದೀಪ ಆಗಿರುವಂಥವ್ರು. ಸರ್ ಏನು ಹೇಳ್ತೀರಿ ನೀವು? ಸರ್, ಮೈಸೂರಿನಲ್ಲಿ ಅವರು ಬಂದು ನೆಲೆಸಿರೋದು ನಮಗೆ ತುಂಬ ಹೆಮ್ಮೆಯ ವಿಷಯ. ಮೊದಲನೇದಾಗಿ ಅವರು ಹೈದರಾಬಾದ್ನಲ್ಲಿ ಹುಟ್ಟಿ ಮೈಸೂರಿನಲ್ಲಿ ವಿಧಿವಶರಾಗಿ ಇಲ್ಲೇ ನಾವು ಸಂಸ್ಕಾರವನ್ನು ಮಾಡ್ಕೋಬೇಕು ಅಂತನ್ನೋದಕ್ಕೆ ನಮ್ಮ ಮೈಸೂರಿನ ಹೆಮ್ಮೆ ಅಂತಂತ ಹೇಳ್ಬೋದು. ಮೈಸೂರಿನ ಎಸ್ ಜಾನಕಿಯವರು ಸತ್ತಿಲ್ಲ ಅಂತಂತ ಹೇಳ್ಬೋದು. ಎಲ್ಲ ಹಾಡುಗಾರರ ಹೃದಯದಲ್ಲಿ ಅವರು ಅಂತರಾಳದಲ್ಲಿ ನೆಲೆಸಿದ್ದಾರೆ. ಯುವಕರಿಗೆ ಪ್ರೇರಣೆ ಆಗಿದ್ರು, ಯುವ ಕಲಾವಿದರಿಗೆ ದಾರಿದೀಪ ಆಗಿದ್ದಂಥವ್ರು. ಖಂಡಿತವಾಗಿ ಸರ್.
ಯುವ ಗಾಯಕರಿಗೆಲ್ಲ ಪ್ರೇರಣೆಯಾಗಿದ್ದವರು. ಅವ್ರು ಯಾರನ್ನು ಕೂಡ ನೆಗ್ಲೆಕ್ಟ್ ಮಾಡ್ತಿರಲಿಲ್ಲ, ಪ್ರತಿಯೊಬ್ಬರನ್ನೂ ಕೂಡ ಅವರ ಕೊಲೀಗ್ಸ್ ಥರನೇ ಟ್ರೀಟ್ ಮಾಡ್ತಾಯಿದ್ರು ಸರ್. ಯಜಮಾನ್ರೆ, ಎಲ್ಲಿಂದ ಬಂದಿದ್ರಿ ನೀವು? ನಾವು ಇಲ್ಲೇ ಮೈಸೂರಿನವ್ರೇ. ನಮ್ಮದು ಸಂಗೀತ ಕಲಾವಿದರ ಸಂಘ ಇದೆ. ನಾವು ಇಲ್ಲಿ ಗಂಗೋತ್ರಿಲಿ ಒಂದ್ಸಲಿ ಅವ್ರನ್ನ ಮೀಟ್ ಮಾಡಿ ಒಂದು 3 ಸಲ ನಾವು ಅವ್ರ ಜೊತೆಲೇ ಕಾರ್ಯಕ್ರಮಗಳು ಮಾಡಿಕೊಟ್ಟಿದ್ದೀವಿ. ಅವರು ಗಾನ ಸರಸ್ವತಿ ಹೇಳಬೇಕು ಅಂತಂತಂದರೆ ಆ ತಾಯಿ ಇನ್ನೂ ಇದ್ದಿದ್ದು ಎಷ್ಟೋ ಚೆನ್ನಾಗಿರೋದು. ನಮ್ಮ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದೋ ತಿಳಿಯೇನ, ಇಂಥ ಹಾಡುಗಳನ್ನ ಆಕಾಶದೀಪ ಪಾವನಗಂಗದಲ್ಲಿ ಬರುವಂಥ ಹಾಡುಗಳು ಕೆಲವೊಂದು ಹಾಡುಗಳಲ್ಲಿದ್ದಾವೆ. ಇವರ ಹಾಡನ್ನು ಕೇಳಬೇಕು ಅಂದರೆ 1980ಗಿಂತ ಹಿಂದೆ ಇವರು 1958ರಲ್ಲಿ ಈ ಫೀಲ್ಡಿಗೆ ಬಂದ್ರಂತೆ. 3 ವರ್ಷ ಇದ್ದಾಗಲೇ ಸಂಗೀತಕ್ಕೆ ಸೇರ್ಕೊಂಡ್ರಂತೆ ಅಂತ ನ್ಯೂಸಲ್ಲಿಗೆಲ್ಲ ಕೇಳೋದು. ಮೈಸೂರಿರೋದು ಗೊತ್ತಿಲ್ಲ. ಆದರೆ ಇವರ ಸಾಧನೆಗಳನ್ನು ನೋಡಲಿಕ್ಕೆ ಇನ್ನೂ ಸಾಯಲ್ಲ, ಇನ್ನೂ 200 ವರ್ಷ ಆದರೂ ಸಾಯಲ್ಲ, ಇನ್ನು 1000 ವರ್ಷ ಆದರೂ ಸಾಯಲ್ಲ. ಎಸ್ ಜಾನಕಿ ಮೇಡಮ್ನಾಗ ನೋಡೋದೇ ನಮ್ಮ ಪುಣ್ಯ ಸರ್. ದೇವರ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.